ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ ದ್ವೇಷ ಭಾಷಣದ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ವರದಿ. ಅಪರಾಧ ದಾಖಲೆಗಳ ಬ್ಯೂರೋ ವರದಿಯ ಪ್ರಕಾರವೇ 31% ಹೆಚ್ಚಳ ಆಗಿದೆ. ಏನೋ 1% 2% ಆದರೆ ಇರುತ್ತಪ್ಪ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಬಹುದು. ಈ ಪರ್ಸೆಂಟೇಜ್ ನೋಡಿದ್ರೇ ಶಾಕ್ ಆಗಿಬಿಡುತ್ತೆ. ಅಷ್ಟೊಂದು ದ್ವೇಷಕಾರರು ಧರ್ಮ, ಜಾತಿ, ಇನ್ನೊಂದು ಮತ್ತೊಂದು ಇಟ್ಕೊಳ್ಳೋದು, ಅಷ್ಟೊಂದು ಕಾರುವಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನಾನು ಹೇಳ್ತಾ ಇದ್ನಲ್ಲ. 1% 2% ಅಲ್ಲ, ಇದು 31% ಈ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗಿದೆ. ದ್ವೇಷಕಾರ್ತಾ ಇರೋದು, ಬೆಳಗ್ಗೆ ಎದ್ದರೆ ದ್ವೇಷ, ಮಧ್ಯಾಹ್ನ ಆದರೆ ದ್ವೇಷ, ಸಾಯಂಕಾಲ ಆದರೆ ದ್ವೇಷ ಅಂತ. 2021ಕ್ಕಿಂತ 2022ರಲ್ಲಿ ದ್ವೇಷ ಭಾಷಣದ ಪ್ರಮಾಣ 31% ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಏನು? ದ್ವೇಷ ಎಲ್ಲಿ ಹುಟ್ಟುತ್ತೋ ಅದನ್ನೇ ಸುಟ್ಟು ಹಾಕುತ್ತೆ ಅಂತ. ಅದು ಬೆಂಕಿ ಇದ್ದ ಹಾಗೆ. ಕೋಪ ಮತ್ತು ದ್ವೇಷನ ಹಾಗೆ ಹೇಳ್ತಾರೆ ಕೆಲವರು, ಹಾಗೆ ಅದನ್ನು ವರ್ಣಿಸ್ತಾರೆ. ಅದನ್ನು ದ್ವೇಷ ಆಗಲಿ, ಕೋಪ ಆಗಲಿ, ಅಸೂಯೆ ಆಗಲಿ ಎಲ್ಲಿ ಹುಟ್ಟುತ್ತೆ ನೋಡಪ್ಪ, ಮೊದಲು ಅಲ್ಲೇ ಸುಟ್ಟು ಹಾಕ್ಬಿಟ್ಟೆ ಅದು ಮುಂದಕ್ಕೆ ಹೋಗೋದು. ಬೆಂಕಿನೂ ಹಾಗೆ ಅಲ್ವೇ, ತನ್ನ ಹುಟ್ಟುತ್ತ ಜಾಗವನ್ನೇ ಸುಟ್ಟು ಹಾಕಿ ಮುಂದಕ್ಕೆ ಹೋಗೋದು ಅಂತ. ಇಂಡಿಯಾ ಹೇಟ್ ಲ್ಯಾಬ್ ಗ್ರೂಪ್ ರಿಪೋರ್ಟ್ನ ಪ್ರಕಾರ 668 ದ್ವೇಷ ಭಾಷಣದ ಕೇಸ್ಗಳು ದಾಖಲಾಗಿದೆ. ಭಾರತದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧವಾಗಿ 668 ದ್ವೇಷ ಭಾಷಣದ ಕೇಸ್ಗಳು ದಾಖಲಾಗಿದೆ ಅಂತ. 75% ಎಲ್ಲಪ್ಪ ನಡೆದಿದೆ. ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ BJP ಆಳ್ವಿಕೆ ಇದೆಯೋ ಅಂಥ ಕಡೆಗಳಲ್ಲಿ ದ್ವೇಷ ಭಾಷಣದ ಕೇಸ್ಗಳು ಜಾಸ್ತಿ ಆಗಿದೆ ಅಂತ. 668 ದ್ವೇಷ ಭಾಷಣದ ಪ್ರಕರಣಗಳಲ್ಲಿ 75% ಕೇಸ್ ಎಲ್ಲಿದೆ ಅಂದರೆ BJP ರೂಲ್ಡ್ ಸ್ಟೇಟ್ಗಳಲ್ಲಿ. 498 ಹೇಳಿಕೆಗಳು BJP ಆಡಳಿತದ ರಾಜ್ಯಗಳಲ್ಲಿ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಂಡುಬಂದಿದೆ. ಅಲ್ಪಸಂಖ್ಯಾತರ ಮೇಲಿನ ಹಿಂಸಾಚಾರ ವಿಚಾರ, ಲವ್ ಜಿಹಾದ್ ವಿಚಾರ, ಹಲಾಲ್ ವಿಚಾರ, ಜಿಹಾದ್ ಬಗೆಗಿನ ಭಾಷಣ, ಇವೆಲ್ಲವುಗಳು ಚೆಕ್ ಮಾಡಿಕೊಂಡಾಗ ಇಂಥ ರಾಜ್ಯಗಳಲ್ಲಿ ದ್ವೇಷ ಭಾಷಣದ ಕೇಸ್ಗಳು ಜಾಸ್ತಿ ಇದೆ ಅಂತ. ನೋಡಿ, 2021ಕ್ಕೆ ನಾವು ಹೋಲಿಕೆ ಮಾಡಿಕೊಂಡ್ರೆ 2022ರಲ್ಲಿ 31% 31% ಜಾಸ್ತಿ ಆಗಿದೆ ಹೇಟ್ ಸ್ಪೀಚ್, ದ್ವೇಷ ಭಾಷಣ ಅಂತ. ಇದೇ ಕಾರಣಕ್ಕೆ ನಮ್ಮದೇ ರಾಜ್ಯದಿಂದ, ನಮ್ಮದೇ ದೇಶದಿಂದ ಅನೇಕರು ಹೊರದೇಶಗಳಿಗೆ ಹೋಗಿದ್ದಾಗ ಅಲ್ಲಿ ಬಾಯ್ಕಾಟ್ ಮಾಡಿ ಕಳಿಸ್ಬಿಟ್ರು ಇವರನ್ನು. ಇಂತಿಂಥ ದ್ವೇಷ ಭಾಷಣಕಾರರನ್ನು ನಮ್ಮ ದೇಶದಲ್ಲಿ ಅಲೋ ಮಾಡಬೇಡಿ. ಆಸ್ಟ್ರೇಲಿಯಾ ವಾಪಸ್ ಕಳಿಸ್ತು. ದೊಡ್ಡ ಚೀಮಾರಿ ಹಾಕ್ಸ್ಕೊಂಡು ಅಲ್ಲಿಂದ ಆಚೆ ಬಂದರು ಕೆಲವರು. ಅದೊಬ್ಬ ಪ್ರಖ್ಯಾತ ನಿರ್ದೇಶಕ, ಸಿನಿಮಾ ನಿರ್ದೇಶಕ, ಈಗ ನಮ್ಮ ಕರ್ನಾಟಕದ ಒಬ್ಬ ಸಂಸದ ಅಲ್ಲೇನೋ ಭಾಷಣ ಮಾಡ್ತೀವಿ ಅಂತ ಹೋಗಿದ್ದರು. ಅವಾಗ ಏನು ಮಾಡಿದ್ರು ಅಲ್ಲಿ ಅಂದರೆ, ಇಂಥ ದ್ವೇಷ ಭಾಷಣಕಾರರಿಗೆ ನಮ್ಮ ನೆಲದಲ್ಲಿ ಅವಕಾಶ ಕೊಡಕೂಡ್ದು ಅಂಥೇಳಿ ದೊಡ್ಡ ಪ್ರತಿಭಟನೆ ನಡೆದು ಅವ್ರನ್ನ ವಾಪಸ್ ಕಳಿಸಿದ್ರು. ಒಂದು ರೀತಿ ಚೀಮಾರಿ ಹಾಕ್ಸ್ಕೊಂಡು ಅಲ್ಲಿಂದ ಆಚೆ ಬಂದರು ಇವರು. ಇಂಡಿಯಾ ಹೇಟ್ ಲ್ಯಾಬ್ ಗ್ರೂಪ್ನ ವರದಿ ಪ್ರಕಾರವಾಗಿ 668 ದ್ವೇಷ ಭಾಷಣದ ಕೇಸ್ಗಳು ದಾಖಲಾಗುತ್ತೆ. ಅದು BJP ಆಳ್ವಿಕೆ ರಾಜ್ಯಗಳಲ್ಲೇ 498 ಕೇಸ್ ಇದೆ. ನೋಡಿ, ಔಟ್ ಆಫ್ 668 668 ಕೇಸ್ ನಾವು ಚೆಕ್ ಮಾಡಿಕೊಂಡ್ರೆ 498 ಕೇಸ್ಗಳು BJP ರೂಲ್ಡ್ ಸ್ಟೇಟ್ಸಲ್ಲೇ ಬಂದಿವೆ. ಹಿಂಸಾಚಾರದ ಬಗ್ಗೆನೋ, ಲವ್ ಜಿಹಾದ್ ಬಗ್ಗೆನೋ, ಹಲಾಲ್ ಬಗ್ಗೆನೋ ಏನೋ ಒಂದು ವಿಚಾರ, ಒಟ್ಟಲ್ಲಿ ದ್ವೇಷ ಕಾರಬೇಕು. 36% ಅಂತ ಹೇಳಿದ್ರೆ 239 ಘಟನೆಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧವಾಗಿ ಹಿಂಸಾಚಾರದ ನೇರ ಮಾತುಗಳೇ ಬಂದುಬಿಟ್ಟಿದೆ. ಹಿಂಸೆ, ಕೊಲ್ಲು, ಬಡಿ, ಕಟಕ ಸಾಕಿದ ಗಿಣಿ ಕಥೆ ಇದು. ಕಟಕನ ಹತ್ರ ಒಂದು ಗಿಣಿ ಸಾಕಿದ್ರಂತೆ, ಒಂದು ಕಥೆ ಇತ್ತಲ್ಲ, ಅದು ಒಬ್ಬ ಸಾಧು ಸಾಕಿದ್ದಂತೆ ಒಂದು ಗಿಣಿನ, ಒಬ್ಬ ಕಟಕ ಒಂದು ಗಿಣಿನ ಸಾಕಿದ್ದ. ಸಾಧು ಸಾಕಿರೋ ಗಿಣಿ, ಬನ್ನಿ ಕೂತ್ಕೊಳ್ಳಿ, ನೀರು ಕುಡೀರಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ವಿಶ್ರಾಂತಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ, ಕಟಕ ಸಾಕಿದ ಗಿಣಿ ಹಿಡ್ಕೊಳ್ಳಿ ಅವನನ್ನು, ಹೊಡೀರಿ, ಬಡೀರಿ, ಕೊಲ್ಲಿ ಅಂತ ಮಾತಾಡ್ತಿತ್ತಂತೆ. ಹಾಗೆ ಇಲ್ಲಿ ಬರೀ ಹಿಂಸಾಚಾರದ್ದೇ, ಹಿಡೀರಿ, ಬಡೀರಿ, ಕೊಲ್ಲಿ, ದೇಶದಿಂದ ಆಚೆ ಹಾಕಿ, ಇಂಥವೇ. 25% ಭಾಷಣಗಳಲ್ಲಿ ಅಲ್ಪಸಂಖ್ಯಾತರ ಧಾರ್ಮಿಕ ಪ್ರಾರ್ಥನಾ ಸ್ಥಳಗಳನ್ನು ಗುರಿಯಾಗಿಸುವಂಥ ಕರೆಗಳು ಬಂದಿವೆಯಂತೆ. ಒಂದು ಪ್ರಾರ್ಥನಾ ಸ್ಥಳಗಳನ್ನು ಟಾರ್ಗೆಟ್ ಮಾಡ್ಕೊಳ್ಳೋ ಕರೆ. 2023 ಆಗಸ್ಟ್ ಮತ್ತು ನವೆಂಬರ್ ತಿಂಗಳ ನಡುವೆ ದ್ವೇಷ ಭಾಷಣದ ಉತ್ತುಂಗ ಎಲ್ಲಿತ್ತಪ್ಪ? ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ತೆಲಂಗಾಣದಲ್ಲಿ, ಛತ್ತೀಸ್ಗಢ ಅಸೆಂಬ್ಲಿ ಎಲೆಕ್ಷನ್ ಇತ್ತು. BJP ರೂಲ್ಡ್ ಸ್ಟೇಟ್ಸ್ ಆಡಳಿತವಿರುವಂಥ ರಾಜ್ಯಗಳಲ್ಲಿ ಕೇವಲ 10.6% ಘಟನೆಗಳು. ನೋಡಿ, ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆದಿರೋದು BJP ರೂಲ್ಡ್ ಸ್ಟೇಟ್ಸಲ್ಲಿ. ಇನ್ನು 10.6% ಘಟನೆ ಇದೆಯಲ್ಲ, ಇದು ನಡೆದಿರೋದು BJP ಏತರ ರಾಜ್ಯಗಳಲ್ಲಿ ನಡೆದಿದೆ. ಎಲ್ಲಿ BJP ರೂಲ್ ಇರಲಿಲ್ವೋ ಅಲ್ಲಿ ನಡೆದಿರೋದು ಬರೀ 10% ಚಿಲ್ಲರೆ ಅಂತ. 27.6% ಅಷ್ಟು ಏರಿಕೆ ಆಗುತ್ತೆ ಅಂತ ಹೇಳಿದ್ರೆ ಏನು ಮಾಡಬೇಕು ಇದ್ರ ಬಗ್ಗೆ? ಇನ್ನು VHP ಬಜರಂಗ ದಳದ ಸಭೆಗಳಲ್ಲಿ 32% ಅಷ್ಟು, ಅಂದರೆ 126 ದ್ವೇಷದ ಭಾಷಣ ಕೇಸ್ಗಳು ದಾಖಲಾಗಿವೆ. ಇಲ್ಲ, ಇವರು ಭಾಷಣ ಮಾಡಿದ್ರು 126 ಕೇಸ್ ದಾಖಲಾಗುತ್ತೆ ನೋಡಿ. BJPಯ ಚುನಾವಣಾ ರ್ಯಾಲಿಗಳಲ್ಲಿ 50 ಹೇಟ್ ಸ್ಪೀಚ್ ಅಥವಾ ದ್ವೇಷ ಭಾಷಣ ದಾಖಲಾಗಿದೆ. ಇಸ್ರೇಲ್ ಗಾಜಾ ಯುದ್ಧವನ್ನು ಮುಸ್ಲಿಂ ವಿರೋಧಿ ದ್ವೇಷವನ್ನಾಗಿ ಹರಡೋದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ.
ಅಕ್ಟೋಬರ್ 7 ಮತ್ತು ಡಿಸೆಂಬರ್ 31 ನಡುವಿನ 193 ಭಾಷಣಗಳು ಇದರಲ್ಲಿ ಸೇರಿಕೊಂಡಿವೆ. 41 ಅಥವಾ 21% ಇಸ್ರೇಲ್ ಗಾಜಾ ಯುದ್ಧವನ್ನು ಬಳಸಿಕೊಂಡೇ ದ್ವೇಷ ಭಾಷಣ ಮಾಡಲಾಗಿದೆ. 107 ಸಂಸದರು, ಎಂಪಿಗಳು, ಜನಪ್ರತಿನಿಧಿಗಳಿವರು ಮತ್ತು ಶಾಸಕರು ದ್ವೇಷಪೂರಿತವಾಗಿರುವಂಥ ಭಾಷಣವನ್ನು ಮಾಡಿದ್ದಾರೆ. 33 ಎಂಪಿಗಳು ದ್ವೇಷ ಭಾಷಣದ ಪ್ರಕರಣದ ಬಗ್ಗೆ ಅಫಿಡವಿಟ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಪೈಕಿ ಯುಪಿಯಿಂದ 4, ಬಿಹಾರದಿಂದ 3, ಕರ್ನಾಟಕದ 3, ತೆಲಂಗಾಣದಿಂದ 3 ಸಂಸದರಿದ್ದಾರೆ. NCRB ನ್ಯಾಷನಲ್ ಕ್ರೈಮ್ ಬ್ಯೂರೋ ಅದರ ದಾಖಲೆಗಳ ಪ್ರಕಾರ 2022ರಲ್ಲಿ 1500ಕ್ಕಿಂತ ಹೆಚ್ಚಿನ ದ್ವೇಷ ಭಾಷಣದ ಕೇಸ್ಗಳು ದಾಖಲಾಗ್ತವೆ. ಉತ್ತರ ಪ್ರದೇಶದಲ್ಲಿ ಗರಿಷ್ಠ ಸಂಖ್ಯೆಯ ಪ್ರಕರಣ ಇರುತ್ತೆ, 217. ರಾಜಸ್ಥಾನದಲ್ಲಿ 191, ಮಹಾರಾಷ್ಟ್ರದಲ್ಲಿ 178, ತಮಿಳುನಾಡಲ್ಲಿ 146, ತೆಲಂಗಾಣದಲ್ಲಿ 119, ಆಂಧ್ರದಲ್ಲಿ 109 ಮತ್ತು ಮಧ್ಯಪ್ರದೇಶದಲ್ಲಿ 108 ಕೇಸ್ಗಳು ದಾಖಲಾಗಿವೆ. ಅಂದರೆ ಒಂದು ರೀತಿಯಲ್ಲಿ ಈ ದ್ವೇಷ ಭಾಷಣ ಇದೆಯಲ್ಲ, ಇದಕ್ಕೆ ಕೊನೆಯೂ ಇಲ್ಲ, ಮೊದಲೂ ಇಲ್ಲ ಅಂತ. ದೊಡ್ಡ ಮಟ್ಟದಲ್ಲಿ ದ್ವೇಷ ಹರಡೋದ್ರಿಂದ ಏನು ಸಾಧಿಸಬಹುದು? ನಾವು ಗಲಾಟೆ ಮಾಡಿಸ್ಬಹುದು, ದುಃಖ ಆಗುತ್ತೆ, ಯಾರನ್ನೋ ಸಾಯಿಸೋದು, ಯಾರನ್ನೋ ಕೊಲ್ಲಿ ಅಂತ ಹೇಳೋದು, ಯಾವುದೋ ಅಮಾಯಕರು ಸಾಯೋದು, ಇದೇ ತಾನೇ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಸೌಖ್ಯ ಇದ್ದಾರೆ. ಸೌಖ್ಯ, ದ್ವೇಷ ಭಾಷಣದ ಮುಂಚೂಣಿಯಲ್ಲಿ ಚೆಕ್ ಮಾಡಿಕೊಂಡಾಗ BJP ಆಳ್ವಿಕೆ ರಾಜ್ಯಗಳಿದೆ, ಉಳಿದ ಕಡೆ ಚೆಕ್ ಮಾಡಿಕೊಂಡ್ರೆ ಒಂದು 10% ಜಾಸ್ತಿ ಇದೆ ಬೇರೆ ರಾಜ್ಯಗಳಲ್ಲಿ. ಸೊ ಎಲ್ಲಿಗೆ ಬಂತು ಈ ವಿಚಾರಗಳು ಅಂತ? ರಮಾಕಾಂತ್, ನಿಜಕ್ಕೂ ಕೂಡ ನೀವು ಹೇಳಿರುವಂಥ ಪ್ರತಿಯೊಂದು ಡೇಟಾ ಏನಿದೆ, ರಿಲೀಸ್ ಆಗಿರುವಂಥ ವರದಿಯ ಡೇಟಾ, ಆ ಡೇಟಾದ ಪ್ರಕಾರ BJP ಆಡಳಿತದಲ್ಲಿ ಇರುವಂಥ ರಾಜ್ಯಗಳಲ್ಲಿ ದ್ವೇಷಪೂರಿತ ಭಾಷಣಗಳು ಹೆಚ್ಚಾಗ್ತಾ ಇದ್ದಾವೆ. ಅಂದರೆ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧವಾಗಿ, ಅಂದರೆ ನೇರವಾಗಿಯೇ ಟಾರ್ಗೆಟ್ ಮಾಡುವಂಥ ಅವರ ಸಮುದಾಯದ ಪ್ರಾರ್ಥನಾ ಕೇಂದ್ರಗಳಿರ್ಬೋದು, ಅವರ ಒಂದಷ್ಟು ಪ್ರದೇಶಗಳಿರ್ಬೋದು, ಅವರ ಒಂದಷ್ಟು ಆಚಾರ ವಿಚಾರಗಳಿರ್ಬೋದು, ಅಂದರೆ ಹಲಾಲ್ ಕಟ್ ಇರ್ಬೋದು, ಲವ್ ಜಿಹಾದ್, ಇಂತಹ ವಿಚಾರಗಳನ್ನು ಇಟ್ಕೊಂಡು ದ್ವೇಷ ಭಾಷಣಗಳನ್ನು ಮಾಡುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ದ್ವೇಷ ಭಾಷಣಗಳು BJP ಆಡಳಿತದಲ್ಲಿ ಇರುವಂಥ ರಾಜ್ಯಗಳಲ್ಲೇ 27% ಹೆಚ್ಚಾಗಿದೆ. 2021ಕ್ಕೆ ಕಂಪೇರ್ ಮಾಡಿದರೆ 2022ರಲ್ಲಿ 37% ಹೆಚ್ಚಾಗಿದೆ. ಹಾಗಾಗಿ 31% ಹೆಚ್ಚಾಗಿದೆ. ಅದೇ ರೀತಿಯಾಗಿ BJP ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ ಈ ರೀತಿ ದ್ವೇಷಪೂರಿತ ಭಾಷಣಗಳು ಹೆಚ್ಚಾಗ್ತಾ ಇದ್ದಂತೆ ಈ ಬಾರಿ ಲೋಕಸಭಾ ಟಿಕೆಟ್ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ 195 ಕ್ಷೇತ್ರಗಳಿಗೆ ಏನು ಅಭ್ಯರ್ಥಿಗಳನ್ನು ಫೈನಲ್ ಮಾಡಿ ಮೊನ್ನೆ ಘೋಷಣೆ ಮಾಡಿದ್ರಲ್ಲ ಶುಕ್ರವಾರ, ಆಗ ಒಂದು ಖಡಕ್ ಆದಂಥ ಎಚ್ಚರಿಕೆಯನ್ನು ಕೂಡ BJPಯ ವರಿಷ್ಠರು ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದರೆ, ಈ ರೀತಿಯಾಗಿ ದ್ವೇಷಪೂರಿತ ಭಾಷಣಗಳನ್ನು ಮಾಡಬೇಡಿ, ಈ ರೀತಿ ನೀವು ಭಾಷಣಗಳನ್ನು ಮಾಡಿದ್ದೆ ಅದರಲ್ಲಿ ಯಾವ ಚುನಾವಣೆಗೂ ಕೂಡ ನಿಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಳಲ್ಲ ಅಂತ. ಅದಕ್ಕೆ ಗಮನಾರ್ಹ ಅಂಶವನ್ನ ನೋಡೋದಾದ್ರೆ, ಹಾಲಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಇರ್ಬೋದು, ಹಾಲಿ ಸಂಸದರಾಗಿರುವಂತಹ ಪರ್ವೇಶ್ ಸಿಂಗ್ ವರ್ಮಾ ಇರ್ಬೋದು, ಮತ್ತೆ ರಮೇಶ್ ಬಿದ್ರಿ, ಇವ್ರ ಮೂವರಿಗೂ ಕೂಡ ಟಿಕೆಟ್ ಅನ್ನ ಕೈತಪ್ಪಿಸಲಾಗಿದೆ. ಹಾಗಾಗಿನೇ BJP ವಲಯದಿಂದ ಈಗ ಈ ರೀತಿಯ ದ್ವೇಷಪೂರಿತ ಭಾಷಣಗಳನ್ನ ಮಾಡಬೇಡಿ ಅನ್ನುವಂತ ಖಡಕ್ಕಾದ ಎಚ್ಚರಿಕೆ ಕೂಡ ಬಂದಿದೆ. ಇನ್ನಾದ್ರೂ ಕೂಡ BJP ಆಡಳಿತದಲ್ಲಿರುವಂತಹ ರಾಜ್ಯದಲ್ಲಿ ದ್ವೇಷಪೂರಿತ ಭಾಷಣಗಳು ಕಡಿಮೆ ಆಗ್ತಾವ ನೋಡ್ಬೇಕು. ರಮಾಕಾಂತ್, ಥ್ಯಾಂಕ್ ಯು ಸೌಖ್ಯ.